ಈಗ ನೋಡಿ, ನಮ್ಮಲ್ಲಿ ಅನೇಕ ಜನಗಳು ತಪ್ಪು ಮಾಡುವಂಥದ್ದು ಚಿಕ್ಕದರಿಂದ. ಆದರೆ ನಾವು ಹಣ ಮಾಡೋದು ಹೇಗೆ ಗೊತ್ತಾಗೋದಿಲ್ಲ ನಮಗೆ. ನಾವು ಬಡವರೇ ಹಾಗೆಯೇ ಉಳಿತೀವಿ ಕೊನೆವರೆಗೂ. ಇಲ್ಲಿ ಥಿಂಕಿಂಗ್ ವೇಯಲ್ಲಿ ನಾನು ಬಡವ ಬಾ ನನಗೆ, ಬಡವ ನಾನು ಬಾ ನನಗೆ, ನಾನು ಬಡವ ನೀನು ಬಡವನಾಗಿ ಹಾಗೆ ಇರುವಂಥ ಅಷ್ಟವಾದ ಮಾಡುತ್ತೆ. ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಷಯ ಸಿರಿತನದ ಬಗ್ಗೆ. ಈಗ ಸಿರಿತನ ಎಲ್ಲರಿಗೂ ಬೇಕು, ಯಾರೂ ಬೇಡ ಅಂತ ಅನ್ನೋದಿಲ್ಲ. ಶ್ರೀಮಂತಿಕೆ ಅನ್ನುವಂಥದ್ದು ಬರೀ ಹಣ ಅಷ್ಟೇನಾ? ಹಣ ಅತ್ಯಂತ ಅವಶ್ಯವಾಗಿ ಬೇಕು. ಅದರ ಜೊತೆಲಿ ಆರೋಗ್ಯ ಬೇಕು, ಗುಣ ಬೇಕು, ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಬೇಕು, ಅನೇಕ ರೀತಿ ಜನಸಂಪರ್ಕ ಕೂಡ ಬೇಕು, ಅನೇಕ ರೀತಿ ಬೇಕಾಗುತ್ತೆ ಇಲ್ಲಿ. ಈಗ ಮೊದಲಿಗೆ ನಾವು ದುಡ್ಡನ್ನು ಹೇಗೆ, ಯಾವ ರೀತಿಯಲ್ಲಿ ನಾವು ಸಂಪಾದನೆ ಮಾಡಿದ್ರೆ ನಮಗೆ ಹಣ ನಮ್ಮಲ್ಲಿ ನಿಲ್ಲುತ್ತೆ ಎನ್ನುವಂಥ ವಿಚಾರ ಇರಬಹುದು. ಡೀಪಾಗಿ ಹೇಳುವುದಿಲ್ಲ, ಸ್ವಲ್ಪ ಮಟ್ಟಿಗೆ ನಿಮಗೆ ಹೇಳ್ತೀನಿ, ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನಿಮಗೆ ಹೇಳ್ತೀನಿ. ಅದನ್ನು ನಿಮಗೆ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡಿಕೊಳ್ಳಿ, ಅಷ್ಟೇ ಸಾಕು. ಜಾಸ್ತಿ ದೊಡ್ಡದಾಗಿ ಮಾಡುವಂಥದ್ದು ಬೇಡ. ಈಗ ನೋಡಿ, ನಮ್ಮಲ್ಲಿ ಅನೇಕ ಜನಗಳು ತಪ್ಪು ಮಾಡುವಂಥದ್ದು ಚಿಕ್ಕದರಿಂದ. ಚಿಕ್ಕದನ್ನು ನಾವು ಯಾವ ರೀತಿ ತಪ್ಪು ಮಾಡ್ತೀವಿ ಅನ್ನುವಂಥದ್ದು ಗೊತ್ತೇ ಆಗುವುದಿಲ್ಲ. ಆಗ ದೊಡ್ಡದು ನಮಗೆ ಬಾ ಅಂದರೆ ಹೇಗೆ ಬರುತ್ತೆ? ಬರೋದಿಲ್ಲ, ಸಾಧ್ಯವೇ ಇಲ್ಲ. 2 ದಿನದ ಹಿಂದೆ ವರಮಹಾಲಕ್ಷ್ಮಿ ಹಬ್ಬ ಆಯಿತು. ಎಲ್ಲರೂ ಕೂಡ ಅದ್ಧೂರಿಯಾಗಿ ಆಚರಣೆ ಮಾಡಿದ್ರಿ. ಎಲ್ಲರೂ ಕೂಡ ಅವರ ಮನೆಯಲ್ಲಿ ಪೂಜೆ ಮಾಡಿರುವಂಥ ಫೋಟೋಗಳನ್ನು, ವಿಡಿಯೋಗಳನ್ನು ಸ್ಟೇಟಸಲ್ಲಿ ಹಾಕಿರುವಂಥದ್ದು ಕೂಡ ನಾವು ನೋಡಿದ್ದಾಯಿತು. ಅಲ್ಲಿ ಏನು ಮಿಸ್ಟೇಕು ಅಂತಂದರೆ, ಬಡವರ ಮನೆಗೆ ಬಾಮ್ಮ ಲಕ್ಷ್ಮಿ ಅಂತೇಳಿ ಹಾಡು ಬರುತ್ತೆ ಒಂದು. ನೋಡಿ, ನೀವು ಡಿಸೈಡ್ ಮಾಡಿಬಿಟ್ಟಿದ್ರಿ ನಾವು ಬಡವರು ಅಂತೇಳಿ. ನೀವು ಬಡವರಾಗಿದ್ದಾಗ ಶ್ರೀಮಂತರಾಗೋದಕ್ಕೆ ಹೇಗೆ ಸಾಧ್ಯ? ಇಲ್ಲಿ ಥಿಂಕಿಂಗ್ ವೇಯಲ್ಲಿ ನಾನು ಬಡವ ಬಾ ನನಗೆ, ಬಡವ ನಾನು ಬಾ ನನಗೆ, ನಾನು ಬಡವ ನೀನು ಬಡವನಾಗಿ ಹಾಗೆ ಇರುವಂಥ ಅಷ್ಟವಾದ ಮಾಡುತ್ತೆ. ಯದ್ಭಾವಂ ತದ್ಭವತಿ, ಮನಸ್ಸಂತೆ ಮಹಾದೇವ. ನೋಡಿ, ಎಷ್ಟು ನೆಗೆಟಿವ್ ಥಾಟ್ಸ್ ಇದೆ. ಅದು ಯಾರು ಹಾಡು ಬರೆದ್ರೂ ಗೊತ್ತಿಲ್ಲ ನಮಗೆ. ಬರೆದವ್ರು ಬರೆದಿರ್ಬೋದು, ಹಾಡಿದವ್ರು ಹಾಡಿರ್ಬೋದು, ಅವರಿಗೂ ಅದಕ್ಕೂ ನಮಗೆ ಸಂಬಂಧ ಇಲ್ಲ. ನಾವು ಥಿಂಕಿಂಗ್ ವೇಯಲ್ಲಿ ನಾವು ಶ್ರೀಮಂತಿಕೆಯನ್ನು ಬಯಸುವುದಾದರೆ ನಾವು ಸಕಾರಾತ್ಮಕವಾಗಿ ಚಿಂತನೆಗಳನ್ನು ಮಾಡಬೇಕು. ಸಕಾರಾತ್ಮಕವಾಗಿರುವಂಥ ಹಾಡುಗಳನ್ನೇ ಹಾಡಬೇಕು. ಅದೇ ಭಾಗ್ಯದ ಲಕ್ಷ್ಮೀ ಭಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಭಾರಮ್ಮ ಅಂತಾಗಿದ್ದು ತುಂಬ ಚೆನ್ನಾಗಿರುತ್ತೆ. ಬಡವರ ಮನೆಗೆ ಬಾಮ್ಮ ಅಂತಂದರೆ ತುಂಬ ನೆಗೆಟಿವ್ ಆಗುತ್ತೆ, ಹೌದಲ್ವೇ? ಚಿಂತನೆ ಮಾಡಿ ನೋಡಿ. ಈಗ ನಾವು ಶ್ರೀಮಂತಿಕೆ ಬಯಸ್ತಾ ಇದ್ವಿ, ಆದರೆ ಬಡವರು ಅಂದ್ಕೊಂಡಿದ್ವಿ ನಾವು. ಬಡವರಲ್ಲಿ ಎಂದೂ ಕೂಡ ಶ್ರೀಮಂತಿಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದರೆ ಅವರ ಚಿಂತನೆಗಳು ಆ ರೀತಿ ಇರುತ್ತೆ. ದೊಡ್ಡದಾಗಿ ಯೋಚನೆಯೇ ಮಾಡುವುದಿಲ್ಲ, ಚಿಕ್ಕದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಸಣ್ಣ ಸಣ್ಣ ಗೋಲ್ಗಳನ್ನ ಇಟ್ಕೊಂಡಿರ್ತಾರೆ. ಆ ಆಸೆ ತೀರಿದ ತಕ್ಷಣ ಸಾಕು ಅನ್ನುವಂಥದ್ದು. ಸ್ವಲ್ಪ ಅಮೌಂಟ್ ಉಳಿಸಿರ್ತಾರೆ, ಆ ಅಮೌಂಟ್ ಖರ್ಚು ಮಾಡ್ತಾರೆ. ಯಾಕೆ ಖರ್ಚು ಮಾಡ್ತೀವಿ ಅನ್ನುವಂಥ ಗೊತ್ತಾಗೋದಿಲ್ಲ. ಆ ಹಣ, ಉಳಿದಂಥ ಹಣವನ್ನು ಮತ್ತೆ ರಿಪೀಟ್ ಆಗಿ ನೀವು ಅಲ್ಲೇ ಇನ್ವೆಸ್ಟ್ಮೆಂಟ್ ಬೇರೆ ರೂಪದ ದೇಶಗಳಲ್ಲಿ ನೀವು ಬಳಕೆ ಮಾಡಿಕೊಂಡಾಗ ಅದು 1 ರಿಂದ 4, 4 ರಿಂದ 10 ಹಾಗೆ ಬೆಳೀತಾ ಹೋಗುತ್ತೆ. ಅತ್ಯಂತ ಅವಶ್ಯವಾಗಿ ಬೇಕು. ಈಗ ನಮಗೆ ಸ್ಕೂಲಲ್ಲಿ, ಕಾಲೇಜಲ್ಲಿ ಎಲ್ಲೂ ಕೂಡ ಹಣದ ಬಗ್ಗೆ, ಹಣ ಹಿಂಗೆ ಸಂಪಾದನೆ ಮಾಡಬೇಕು, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ನಮಗೆ ಯಾವ ಕೋರ್ಸು ಕಲಿಸಿಲ್ಲ, ಯಾವ ಮ್ಯಾಥಮೆಟಿಕ್ಸ್ ಕಲಿಸಿಲ್ಲ, ಏನೂ ಕಲಿಸಿಲ್ಲ ನಮಗೆ. ಆದರೆ ನಾವು ಹಣ ಮಾಡೋದು ಹೇಗೆ ಗೊತ್ತಾಗೋದಿಲ್ಲ ನಮಗೆ. ನಾವು ಬಡವರೇ ಹಾಗೆಯೇ ಉಳಿತೀವಿ ಕೊನೆವರೆಗೂ. ಏನೋ ಒಂದು ಹಾಗೂ ಹೀಗೂ ಏನೋ ಒಂದು ಸ್ವಲ್ಪ ತಿಳ್ಕೊಂಡು ಹಾಗೆ ಹೀಗೆ ಮಾಡ್ತೀವಿ. ಮತ್ತು ಮಧ್ಯಮ
ಸ್ಥಿತಿಯಲ್ಲಿ ನಾವು ಬಂದು ನಿಲ್ತೀವಿ. ಮತ್ತು ಹಾಗೆ ಪೂರ್ತಿಯಾಗಿ ರಿಚ್ ಆಗಿ ಹೋಗೋದಿಲ್ಲ. ರಿಚ್ ಆಗಿ ಹೋಗಬೇಕಂದ್ರೆ ಮೊದಲು ದೊಡ್ಡದಾಗಿರುವಂತಹ ಗೋಲನ್ನು ಇಟ್ಕೋಬೇಕು. ಕೆಲವೊಬ್ರು ಹೇಳ್ತಾರೆ, ದೊಡ್ಡದಾಗಿ ಗೋಲ್ ಇಟ್ಕೊಳ್ಳೋಣ, ಬೆಟ್ಟಕ್ಕೆ ಹಗ್ಗ ಹಾಕೋಣ, ಕೊನೆಗೆ ಅಟ್ಲೀಸ್ಟ್ ನಮಗೆ ಚಿಕ್ಕ ಕಲ್ಲಾದರೂ ಬರುತ್ತಲ್ಲ. ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೆಸೆಂಟ್ ಹಾಗೆ ಇದೆ, ಗುಡ್ಡಕ್ಕೆ ಹಗ್ಗ ಹಾಕಿದ್ದೀವಿ ನಿಜನೇ, ಬಟ್ ಆದರೆ ನಿಮ್ಮ ಮನಸ್ಸಲ್ಲಿ ಒಂದು ಬೀಜ ಇದೆ, ಸಣ್ಣ ಕಲ್ಲಾದರೆ ಬರುತ್ತಲ್ಲ ಸಾಕು ಅಂತೇಳಿ. ನಿಮಗೆ ಸಣ್ಣ ಕಲ್ಲೇ ಬರುತ್ತೆ, ದೊಡ್ಡ ಬೆಟ್ಟ ನೀವು ಥಿಂಕ್ ಮಾಡಬೇಕು, ದೊಡ್ಡ ಬೆಟ್ಟನೇ ನಂದು ಅನ್ನಬೇಕು. ಅದು ನನಗೇ ಇರುವಂಥದ್ದು, ಪ್ರಕೃತಿ ನನಗಾಗಿ ಕೊಟ್ಟಿರುವಂಥದ್ದು, ನಾನೇ ಶ್ರೀಮಂತ, ನಾನು ಹಗ್ಗ ಆ ಬೆಟ್ಟಕ್ಕೆ ಹಾಕಿದ್ದೀನಿ ಅಂದರೆ ಆ ಬೆಟ್ಟ ಎಲ್ಲ ನಂದೇ ಅಂತ ನೀವು ಥಿಂಕ್ ಮಾಡಬೇಕು. ಸಣ್ಣ ಕಲ್ಲು ಬಂದರೆ ಸಣ್ಣ ಕಲ್ಲು ಬರೋದು ಗ್ಯಾರಂಟಿ. ನೀವು ಏನು ವಿಚಾರಧಾರೆಗಳನ್ನು ಮಾಡ್ತೀರಿ ಅದೇ ವಿಚಾರಧಾರೆಗಳು ನಿಮ್ಮಲ್ಲಿ ಒದಗಿ ಬರುತ್ತೆ. ಆಗ ನೀವು ವ್ಯಥೆ ಪಡ್ತೀರಿ. ಅಂದರೆ ನಾವು ತಪ್ಪು ಮಾಡಿದ್ದು ನಾವೇ ಅಂತ ನಮಗೆ ಗೊತ್ತಾಗೋದಿಲ್ಲ. ಏನು ಇಷ್ಟು ಚಿಕ್ಕದು ಬಂತು, ನೀವೇ ಹೇಳಿದ್ದೀರ ಆ ಮಾತನ್ನು. ಈ ರೀತಿ ಎಷ್ಟೋ ತಪ್ಪುಗಳನ್ನು ನಾವು ಮಾಡ್ತಾ ಬರ್ತೀವಿ. ಈ ತಪ್ಪುಗಳನ್ನು, ಸಣ್ಣದಾಗಿರುವಂಥ ತಪ್ಪುಗಳನ್ನು ಎಂದೂ ಕೂಡ ಮಾಡಬೇಡಿ. ಯಾರೂ ಕೂಡ ದೊಡ್ಡ ದೊಡ್ಡ ಚಿಂತನೆಗಳನ್ನು, ಒಂದು ಮನೆ ಕಟ್ತೀನಂತ ಚಿಂತನೆ ಮಾಡೋದಕ್ಕೂ ಆಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಅದು ಕೂಡ ಕೆಲವೊಬ್ಬರು ದೊಡ್ಡ ಕನಸು ಇರಬಹುದು. ಆದರೆ ದೊಡ್ಡ ಸಾಧನೆ ಮಾಡಬೇಕಂತ ಇಟ್ಕೊಳ್ಳಿ. ಅಂದರೆ ನಿಮ್ಮ ಅನುಭವಕ್ಕೆ ತಕ್ಕಂತೆ, ನಿಮ್ಮ ಜ್ಞಾನಕ್ಕೆ ತಕ್ಕಂತೆ ಮಾಡಿ. ಮತ್ತೆ ಇಲ್ಲ ಸಲ್ಲದ್ದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಮತ್ತೆ ಈಗ ಹೇಗೆ ಅಂತಂದರೆ, ಹುಲಿನ ನೋಡಿ ಎಲ್ಲರೂ ಹೆದರ್ತಾ ಇದ್ದರು. ಆಗ ನರಿ ಏನು ಮಾಡಿತು, ನಾನು ಹುಲಿ ಥರ ಬರ್ಕೊಂಬಿಟ್ರೆ ಹೇಗೆ, ಬಣ್ಣ ಬಡ್ದು ಕೆಲವು ದಿನ ಇರೋದು, ಹಾಗಾದ್ರೆ ಇದೇನು ಮಾಡಬೇಕು ಅಂತೇಳಿ ಆಗ ಈಗ ಕೇಳಿರ್ಬೋದು ನೀವು ಕಥೆಗಳನ್ನು. ಹಾಗೇನು ಮಾಡಿತ್ತು, ಮೈಯೆಲ್ಲ ಬರೆಗಳನ್ನು ಎಳ್ಕೊಂಬಿಡ್ತು. ಬರೆಗಳನ್ನು ಸುಟ್ಟು ಹೋಯ್ತದ್ದು. ನೋಡಿ, ಅದರ ನ್ಯಾಚುರಲಿಟಿ, ಅದರ ಸ್ವಭಾವ ಅದರದ್ದು. ನರಿ ಸ್ವಭಾವ ನರಿದು. ನರಿ ಆ ರೀತಿ ಹುಲಿ ಆಗೋಕ್ಕೆ ಸಾಧ್ಯನಾ? ಅದೇ ರೀತಿ ನಾವು ಯಾವುದನ್ನು ಮಾಡಬೇಕು, ನಮ್ಮ ಅನುಭವ ಏನಿದೆ, ನಮ್ಮ ಜ್ಞಾನ ಏನಿದೆ, ಆ ಪ್ರಕಾರವಾಗಿ ನಾವು ಚಿಂತನೆಗಳನ್ನು ಅದರಲ್ಲೇ ಮಾಡಿ ದೊಡ್ಡದಾಗಿ ಬೆಳೀತಾ ಬರಬೇಕು. ಬೇರೆ ಇಲ್ಲಿ ಯಾಕೆ ಹೇಳಿದೆ ಈ ಕಥೆ ಅಂದರೆ, ನಾವೆಲ್ಲ ಇತ್ತೀಚೆಗೆ, ನಿಮ್ಮಲ್ಲಿ ಒಂದು ಪ್ರಶ್ನೆ ಹೇಳ್ತೀನಿ. ಈಗ ನಿಮ್ಮ ಮನಸ್ಸು ಹೇಳಿದ ರೀತಿಯಲ್ಲಿ ಕೇಳ್ತಿರೋ, ಇಲ್ಲ ದೇಹ ಹೇಳಿದ ರೀತಿಯಲ್ಲಿ ಕೇಳ್ತಿರೋ? ಇಲ್ಲಿ ನಾವು ಮನಸ್ಸು ಹೇಳಿದ ರೀತಿಯಲ್ಲಿ ಕೂಡ ಕೇಳೋದಿಲ್ಲ, ದೇಹ ಹೇಳಿದ ರೀತಿಯಲ್ಲಿ ಕೂಡ ಕೇಳೋದಿಲ್ಲ, ಬೇರೆಯವರ ಹೇಳಿದ ರೀತಿಯಲ್ಲಿ ನಾವೆಲ್ಲ ಕೇಳುವುದು. ಆದರೆ ಇಲ್ಲಿ ಅವಲಂಬಿತ ಜೀವನ ನಮ್ಮದೆಲ್ಲ. ಅವ್ರೇನು ಮಾಡ್ತಾರೆ ನಾನು ಅದು ಮಾಡಬೇಕು, ಅವ್ರೇನು ತೊಗೊಳ್ತಾರೆ ನಾನು ಅದು ತೊಗೋಬೇಕು, ನನಗೇನು ಬೇಕು ಅದನ್ನು ನೋಡೋದಿಲ್ಲ, ಪಕ್ಕದವರನ್ನು ನೋಡಿ ನಾವು ಡಿಸೈಡ್ ಮಾಡೋದು ನಮ್ಮ ಲೈಫನ್ನು. ಇದು ವೆರಿ ಡೇಂಜರ್ ಝೋನ್ ಅಂತ ನಾನು ಹೇಳ್ತೀನಿ. ನಿಮ್ಮದೇ ಆದಂಥ ಒಂದು ಶಕ್ತಿ ಇದೆ, ನಿಮ್ಮದೇ ಆದಂಥ ಒಂದು ಜ್ಞಾನ ಇದೆ, ನಿಮ್ಮದೇ ಆದಂಥ ಒಂದು ದೇಹ ಇದೆ, ನಿಮ್ಮದೇ ಆದಂಥ ಎಲ್ಲ ಮನಸ್ಥಿತಿ ಎಲ್ಲವೂ ಕೂಡ ನಿಮ್ಮಲ್ಲಿ ಅದ್ಭುತವಾದಂಥ ವಿಶ್ವವೇ ಅಡಗಿದೆ. ಯಥೋ ಬ್ರಹ್ಮಾಂಡ ತಥೋ ಪಿಂಡಾಂಡ. ನೋಡಿ ಎಷ್ಟು ಚೆನ್ನಾಗಿದೆ, ಇದನ್ನು ಕೇಳಿದರೆ ಸಾಕು ಎಲ್ಲರೂ ಕೂಡ ಮೈ ಜುಮ್ ಅನ್ನತ್ತೆ. ನಾವು ಹಾಗೆ ಅಂದ್ಕೊಳ್ಳೋದಿಲ್ಲ. ನಾವು ಬ್ರಹ್ಮಾಂಡನೇ ಬೇರೆ, ನಾನೇ ಬೇರೆ. ಈ ರೀತಿ ಬದಲಾವಣೆಗಳನ್ನು ನಾವು ದಿನೇ ದಿನೇ ಯಾಕೆ ತಂದೀವೋ ಗೊತ್ತಿಲ್ಲ, ನಾವು ಯಾಕೆ ಯೋಚನೆ ಮಾಡ್ತೀವೋ ಗೊತ್ತಿಲ್ಲ. ಸಣ್ಣ ಸಣ್ಣ ತಪ್ಪುಗಳೇ ಮುಂದೆ ದೊಡ್ಡ ದೊಡ್ಡ ತಪ್ಪುಗಳಾಗಿ ನಾವು ಎಲ್ಲೋ ಒಂದು ಕಡೆ ಸಿಗಾಕ್ಕೊಳ್ತೀವಿ. ಅಲ್ಲಿಂದ ಪಾರಾಗಿ ಬರುವುದು ಎಷ್ಟೋ ರೀತಿ ಕಷ್ಟಕರ ಆಗುತ್ತೆ. ಆದ್ದರಿಂದ ನಿಮ್ಮ ಅನುಭವಕ್ಕೆ ಏನಿದೆ ಅದನ್ನೇ ಸ್ವಲ್ಪ ಸ್ವಲ್ಪ ಚಿಂತನೆ ಮಾಡಿ. ನೀವು ಯಾವ ಕೆಲಸ ಬೇಕಾದರೂ ಮಾಡಿ, ತೊಂದರೆ ಇಲ್ಲ. ಅದರಲ್ಲಿ ಒಂದು ಪರಿವರ್ತನೆಯನ್ನು ಕಾಣುವಂಥದ್ದು ಮಾಡಿ. ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದೆ. 3 ಪ್ಲಾಂಟ್ಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಟರೆ ನಿಮ್ಮ ಅನೇಕ ರೀತಿಯಾದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ದಿನೇ ದಿನೇ ಬದಲಾವಣೆ ಕಾಣುತ್ತೆ ಅಂತ ಹೇಳಿದೆ. ಒಬ್ಬರು ಕಾಮೆಂಟ್ ಮಾಡಿದರು, ನಮ್ಮ ಮನೆಯಲ್ಲಿ ಎಲ್ಲ ರೀತಿ 3 ಗಿಡಗಳಿದೆ, ಆದರೆ ಚಿಂತನೆ ಮಾತ್ರ ದೊಡ್ಡದಾಗಿದೆ, ಆದರೆ ದುಡ್ಡೇ ನಿಲ್ತಾ ಇಲ್ಲ ಅಂತ. ನೀವು ದುಡ್ಡು ನಿಲ್ತಾ ಇಲ್ಲ ಅನ್ನೋದಕ್ಕೆ ನೀವು ಯಾವ ರೀತಿ ಹಣವನ್ನು ವ್ಯಯ ಮಾಡ್ತಾಯಿದ್ದೀರಿ,
ನಿಮ್ಮ ಹಣದ ಸೋರ್ಸ್ ಏನಿದೆಯಲ್ಲ ಅದು ಯಾವ ರೀತಿ ಇದೆ, ನಿಮ್ಮ ಚಿಂತನೆಗಳನ್ನು ಕೆಲಸ ಮಾಡುವುದರಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀರಿ, ಹಣ ಬಂದಂಥ ಹಣವನ್ನು ಯಾವ ರೀತಿ ನೀವು ಬಳಕೆ ಮಾಡಿಕೊಳ್ತಾ ಇದ್ದೀರಿ ಅನ್ನುವಂಥದ್ದು ಇಲ್ಲಿ ನಿರ್ಧಾರ ಆಗುತ್ತೆ. ನಿಮ್ಮ ಹಣ ಎಷ್ಟು ಬರುತ್ತೆ ಅನ್ನುವುದು ಮುಖ್ಯ ಅಲ್ಲ, ಎಷ್ಟು ನೀವು ಅದನ್ನು ಕ್ರಮವಾದ ರೀತಿಯಲ್ಲಿ ಬಳಕೆ ಮಾಡ್ತಾ ಇದ್ದೀರಿ, ದುರ್ಬಳಕೆ ಮಾಡ್ತಾ ಇದ್ದೀರಿ ಅನ್ನುವಂಥ ಚಿಂತನೆಗಳನ್ನು ಚಿಕ್ಕದಾಗಿ ಯೋಚನೆ ಮಾಡಿ ನೋಡಿ. ಅಲ್ಲಿ ನಿಮಗೆ ಪ್ಲಾನ್ ಎನ್ನುವಂಥದ್ದು ಕಾಣುತ್ತೆ. ಗಿಡಗಳು ಹೇಳಿರುವಂಥದ್ದು ಏನು ಅಂತಂದರೆ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಬದಲಾವಣೆ ಮಾಡುತ್ತೆ ನಿಮ್ಮನ್ನು. ಅದು ಒಂದು ಇವತ್ತು ಬದಲಾವಣೆ ಕಂಡಾಗ ಅದು 10 ಪರಿವರ್ತನೆ ಆಗುತ್ತೆ, 10 100 ಪರಿವರ್ತನೆ ಆಗುತ್ತೆ, 100 1000 ಪರಿವರ್ತನೆ ಆಗುತ್ತೆ, 1000 ಲಕ್ಷವಾಗಿ ಪರಿವರ್ತನೆ ಆಗುತ್ತೆ, 1,00,000 ಕೋಟಿಯಾಗಿ ಬದಲಾವಣೆ ಆಗುತ್ತೆ. ಒಂದು ಚಿಕ್ಕ ಒಂದು ಅಣುವಿನಿಂದ ನೀವು ಪ್ರಾರಂಭ ಮಾಡುತ್ತೆ ಆ 3 ಪ್ಲಾಂಟ್ಗಳು. ಇವತ್ತಾಗಿದ್ದ ತಕ್ಷಣವೇ ಇವತ್ತೇ ನೀವು ಶ್ರೀಮಂತರಾಗುವುದಿಲ್ಲ. ಅದು ದಿನೇ ದಿನೇ ಬದಲಾವಣೆಗಳನ್ನು ತರ್ತಾ ಬರುತ್ತೆ. ಯಾವ ರೀತಿ ಅಂದರೆ ನೀವು ಮಾಡುವಂತಹ ಕೆಲಸದಲ್ಲಿ ಏಕಾಗ್ರತೆ, ಸೃಜನಶೀಲತೆ ಯನ್ನು ಹೆಚ್ಚು ಮಾಡಿ ಕೊಡುತ್ತೆ. ಅದು ನಿಮ್ಮ ಥಿಂಕಿಂಗ್ ವೇ ಇದೆಯಲ್ಲ ಅದು ಸಕಾರಾತ್ಮಕವಾಗಿ, ನಕಾರಾತ್ಮಕವಾಗಿ ಇರುವಂತಹ ಚಿಂತನೆಗಳನ್ನು ಸಕಾರಾತ್ಮಕವಾಗಿ ಬದಲಾವಣೆ ಮಾಡುತ್ತೆ. ಆಗ ನಿಮ್ಮ ಜೀವನದಲ್ಲಿ ಏಳಿಗೆ ಕಾಣುತ್ತೆ. ನಾನು ಆಗಲೇ ಹೇಳಿದೆ, ಚಿಕ್ಕದಿಂದನೇ ಪ್ರಾರಂಭ ಆಗುತ್ತೆ. ಈಗ ಒಂದು ಸಸಿಯನ್ನು ನಾವು ಹಾಕಿರ್ತೀವಿ, ಅದು ಯಾವ ರೀತಿ ಬೆಳೀಬೇಕು ಆ ರೀತಿ ಬೆಳೆಯುತ್ತೆ. ಈಗ ನಾವೊಂದು ಚಿಕ್ಕದಾಗಿರುವಂಥ ಒಂದು ತೆಂಗಿನ ಮರವನ್ನು ನಾವು ಹಾಕಿದ್ದೀವಿ ಅಂತ ಇಟ್ಕೊಳ್ಳಿ. ಅದು ಎಷ್ಟು ವರ್ಷಕ್ಕೆ ಫಲ ಕೊಡುತ್ತೆ? ಸಹಜವಾಗಿ ನೋಡುವುದಾದರೆ 5 ರಿಂದ 6 ವರ್ಷಕ್ಕೆ ಫಲ ಕೊಡುವುದಕ್ಕೆ ಪ್ರಾರಂಭ ಮಾಡುತ್ತೆ. ಅಲ್ಲಿವರೆಗೂ ಯಾವುದೇ ರೀತಿಯಾದ ಫಲ ಸಿಗುವುದಿಲ್ಲ. ಸ್ವಲ್ಪ ಬೆಳವಣಿಗೆ ಕಾಣ್ತಾ ಇರ್ಬೋದು. ಆದರೆ ನೀವು ಏನು ಮಾಡ್ತೀವಿ, 1 ವರ್ಷ ನೋಡಿದ ತಕ್ಷಣ ಏನು ಇಷ್ಟೇ ಇದೆಯಲ್ಲ ಇದಂತ ಇದು ಮಾಡಿ ಆ ಗಿಡವನ್ನು ಕಿತ್ತಾಗಿದ್ದಕ್ಕೆ ಏನಾಯಿತು ಬರುವುದಿಲ್ಲ. ಅದಕ್ಕೆ ಆದಂಥ ಒಂದು ಕಾಲಾವಕಾಶ, ಪ್ರತಿಯೊಂದಕ್ಕೂ ಅದರದೇ ಆದಂಥ ಒಂದು ಸಮಯ ಇದೆ. ಅದು ಸಮಯ ಬರುವವರೆಗೂ ನಾವು ಅದನ್ನು ಆರೈಕೆ ಮಾಡಬೇಕು. ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಜ್ಞಾನ ಇರಬೇಕು. ಎಲ್ಲವೂ ಇದ್ದಾಗ ಅದರ ಅನುಭವ ಕೂಡ ನಮಗೆ ಅಷ್ಟೇ ಅತ್ಯಂತ ಅವಶ್ಯವಾಗಿ ನಮಗೆ ಬೇಕಾಗುತ್ತೆ. ಆಟೋಮೆಟಿಕ್ಕಾಗಿ ನಿಮಗೆ ಒಂದು ಸಲ ಅದು ಫಲ ಕೊಡೋದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ನಿಮಗೆ 100 ವರ್ಷಗಳ ಕಾಲ ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಆದರೆ ರಕ್ಷಣೆ ಮಾಡುತ್ತೆ ಬಾರಯ್ಯ ಅಂತೇಳಿ ಒಂದು ಕಡೆ 5 ವರ್ಷ ಆಗಿದೆ ಇನ್ನೇನು ಬೆಳೀತದೆ ಬಾರಯ್ಯ ಅಂತ ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಅದ್ರ ಪಾಡಿಗೆ ಅದಕ್ಕೆ ಆರೈಕೆ ಮಾಡ್ತಾ ಇರಬೇಕು. ಈಗ ನೀವು ಶ್ರೀಮಂತಿಗೆ ದುಡ್ಡು ನಿಮ್ಮ ಹತ್ರ ಬಂದ ತಕ್ಷಣ ಅದೇ ಬೆಳೆಸೋದಿಲ್ಲ. ನಿಮ್ಮ ಚಿಂತನೆಗಳನ್ನು ಆ ರೀತಿ ಇರಬೇಕು, ದೊಡ್ಡದಾಗಿ. ಅದನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನುವಂಥದ್ದು ಇರಬೇಕು. ಎಷ್ಟೋ ಶ್ರೀಮಂತರು ಇರ್ತಾರೆ, ಇದ್ದಕ್ಕಿದ್ದಂಗೆ ಬಡವರಾಗ್ತಾರೆ. ಯಾಕೆ ಅಂದರೆ ಅವರ ಚಿಂತನೆಗಳು ಆ ರೀತಿ ಇರುತ್ತೆ. ಏನು ಮಾಡೋದಿಲ್ಲ, ಸುಮ್ಮನೆ ಕೂತ್ಬಿಡ್ತಾರೆ. ಕುಳಿತು ಉಂಡರೆ ಕುಡಿಕೆಯನ್ನು ಸಾಲದು ಅಂತ ಹೇಳಿದ್ದಾರೆ ಅಲ್ವೇ? ನಮ್ಮ ಕೆಲಸ ನಾವು ಮಾಡ್ತಾ ಹೋಗಬೇಕಪ್ಪ. ಕೆಲಸದಲ್ಲಿ ಅತ್ಯಂತ ನಾಜೂಕಾಗಿ ಜಾಣತನದಿಂದ ಮಾಡಬೇಕು. ಅದಕ್ಕೆ ಹೇಳ್ತೀನಿ ನಾನು ಯಾವಾಗಲೂ, ಬುದ್ಧಿವಂತರಲ್ಲಿ ಬುದ್ಧಿವಂತರಾಗಿ. ಬುದ್ಧಿವಂತರೇ ನೀವು, ಆದರೆ ಇನ್ನಷ್ಟು ಬುದ್ಧಿವಂತನಾಗಬೇಕು. ಜಾಣರಲ್ಲಿ ಜಾಣರಾಗಿ, ಗುಣಶೀಲರಲ್ಲಿ ಗುಣಶೀಲರಾಗಿ, ಅವರಲ್ಲಿ ಮತ್ತೊಬ್ಬ ಅತ್ಯಂತ ವ್ಯಕ್ತಿಯಾಗಿ, ಆರೋಗ್ಯದಲ್ಲಿ ಅತ್ಯಂತ ಉತ್ತಮವಾದ ಆರೋಗ್ಯವಂತರಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ಇವೆಲ್ಲ ನಾವು 1 ದಿನದಲ್ಲಿ 2 ದಿನದಲ್ಲಿ ಆಗುವುದಿಲ್ಲ. ಕಾಲ ನಮಗೆ ಕಲಿಸ್ತಾ ಬಂದಂಗೆಲ್ಲ ಆ ಕಾಲಕ್ಕೆ ತಕ್ಕಂತೆ ನಾವು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಕಾಲಯ ತಸ್ಮೈ ನಮಃ. ಕಾಲ ಹೇಗಿದೆ ಅದರಲ್ಲಿ ಬದಲಾವಣೆ ಮಾಡ್ಕೋಬೇಕು. ನೀವು ಬದಲಾವಣೆ ಮಾಡಿಕೊಂಡಿಲ್ಲ ಅಂತಂದರೆ ಅದು ಬದಲಾವಣೆ ನಿಮಗಾಗಿ ಎಂದೂ ತರುವುದಿಲ್ಲ. ಪ್ರಕೃತಿ ಬಿಸಿಲು ಬೀಳುತ್ತೆ, ಬಿಸಿಲಿಗೆ ನಾವು ಹೋಗಬೇಕು. ಬಿಸಿಲೇ ಒಳಗಡೆ ಮನೆಗೆ ಬಾ ಅಂದರೆ ಹೇಗೆ ಅಲ್ವೇ? ಆ ಕೆಲಸ ಪ್ರಕೃತಿ ಮಾಡುತ್ತೆ. ಆ ಕೆಲಸ ನೀವು ಸುಮ್ಮನೆ ನೋಡ್ತಾ ಹೋಗಿ ಅದು ಏನು ಹೇಳುತ್ತೆ ಅದನ್ನು ಕೇಳ್ತಾ ಸೂಕ್ಷ್ಮಾತಿ ಸೂಕ್ಷ್ಮದಿಂದ ನಿಮ್ಮನ್ನು ನೀವು ಅತ್ಯಂತ ಉತ್ತಮವಾಗಿ ಬೆಳೆಯುವುದಕ್ಕೆ, ಶ್ರೀಮಂತರಾಗುವುದಕ್ಕೆ ನಿಮ್ಮ ಮನಸ್ಸಿನ ಸ್ಥಿತಿಗತಿಗಳೇ ಕಾರಣ. ಮನಯೇವ ಮನುಷ್ಯಾಣಂ ಬಂಧ ಮೋಕ್ಷ ಕಾರಣ ಜನ್ಮ ವಿಷಯಾಸಕ್ತಂ ನಿರ್ವಿಷಯಂ ಸ್ಮೃತಃ. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸೇ.
ಸುಖವನ್ನು ಅನುಭವಿಸ್ತಾ ಇದ್ದರೆ ಅದಕ್ಕೆಲ್ಲ ಕಾರಣ ನಮ್ಮ ಮನಸ್ಸೇ. ಶ್ರೀಮಂತರಾಗಿ ಅತ್ಯಂತ ಉತ್ತಮ ಸ್ಥಾನದಲ್ಲಿದ್ದೀರಿ, ಅದಕ್ಕೆ ನಿಮ್ಮ ಮನಸ್ಸಿನ ಚಿಂತನೆಗಳೇ ಕಾರಣ. ಅತ್ಯಂತ ಬಡವರಾಗಿದ್ದೀರಿ, ಅತ್ಯಂತ ರೋಗಗ್ರಸ್ತರಾಗಿದ್ದೀರಿ ಅಂದರೆ ನಿಮ್ಮ ಮನಸ್ಸೇ ಕಾರಣ. ಬಂದ ಮೋಕ್ಷಗಳಿಗೂ ಕಾರಣ ನಿಮ್ಮ ಮನಸ್ಸೇ. ಪುನರ್ಜನ್ಮದಲ್ಲಿ ಮುಂದೆ ಹುಟ್ಟಿ ಬರುವಂಥ ಸ್ಥಿತಿಗತಿಗಳಿಗೂ ಕಾರಣ ಇಂದು ಆಗಿರುವಂಥ ಬೀಜವೇ ಕಾರಣ. ಅದಕ್ಕಾಗಿ ಮನಸ್ಸನ್ನು ಶಾಂತಗೊಳಿಸಿ. ಯಾವುದೇ ಕೆಲಸ ಮಾಡಿ ನಾನು ಅದು ಇದು ಅಂತ ಏನು ಹೇಳುವುದಿಲ್ಲ. ಆ ಕೆಲಸದಲ್ಲಿ ಭಕ್ತಿ ಇರಲಿ. ಆ ಭಗವಂತನ ಕೆಲಸ ಅಂಥೇಳಿ ನೀವು ಮಾಡ್ತಾ ಹೋಗಿ. ಕೆಲಸದ ಮೇಲೆ ಎಂದೂ ಕೂಡ ಅಸಡ್ಡೆ ಮನೋಭಾವಗಳನ್ನು ತೋರಿಸಿದಿರಿ. ಆ ಅಸಡ್ಡೆ ಮನೋಭಾವಗಳು ಎಂದಾದರೂ ನೀವು ತೋರಿಸಿದರೆ ಆ ಕೆಲಸ ನಿಮಗೆ ಒಲಿಯೋದಿಲ್ಲ. ಎಷ್ಟು ವರ್ಷಗಳ ಕಾಲ ಮಾಡ್ತಾಯಿದ್ದೀನಿ, ಏನು ಹೇಳಿಕೆ ಇಲ್ಲ ಅಂತ ಅನ್ನಬೇಡಿ. ಅದರಲ್ಲಿ ಏನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸಿ ಅಷ್ಟೇ. ನಾನು ಹೇಳುವಂಥದ್ದು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ನಾನು ಹೇಳಿರುವಂಥದ್ದು, ನಿಮ್ಮನ್ನು ನೀವು ಗಮನಿಸಿ. ಏನು ಮಾಡ್ತಾ ಇದ್ವಿ ನಾವು, ಯಾವ ರೀತಿ ಹಣ ವ್ಯಯ ಆಗುತ್ತೆ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ, ತೂತಲ್ಲಿ ಹೋಗುವುದನ್ನು ಗಾಳಿಯನ್ನು ಮುಚ್ಚುವಂಥ ಕೆಲಸ ಮಾಡ್ತಾರೆ. ಬಾಗಿಲಲ್ಲಿ ಹೋಗುವಂಥದ್ದನ್ನು ಬಿಟ್ಟುಬಿಟ್ಟಿರ್ತಾರೆ. ದೊಡ್ಡದಾಗಿ ಖರ್ಚುಗಳನ್ನು ನಾವು ನೋಡುವುದಿಲ್ಲ. ಇಲ್ಲಿ ಚಿಕ್ಕ ಚಿಕ್ಕ ಖರ್ಚುಗಳನ್ನು ನಾವು ನೋಡೋದಕ್ಕೆ ಹೋಗಿ ದೊಡ್ಡದು ಎಲ್ಲಿ ಪೋಲಾಗುತ್ತೆ ಅದನ್ನು ಬಂದ್ ಮಾಡಿ, ಬಾಗಿಲಲ್ಲಿ ಹೋಗುವಂಥ ದೊಡ್ಡದನ್ನು ಬಂದ್ ಮಾಡಿ, ಚಿಕ್ಕದು ಹೋದರೂ ಕೂಡ ವಾಪಸ್ ನೀವು ಕರೆಕ್ಷನ್ ಮಾಡಿಕೊಳ್ತೀರಿ ಅಲ್ವೇ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಮುಂದಿನ ಸಂಚಿಕೆ ಕೂಡ ಹಾಗೆ ಮುಂದುವರಿಸಬೇಕು ಅಂತಂದರೆ ನಿಮ್ಮ ಅನಿಸಿಕೆಗಳು ನಮಗೆ ಅತ್ಯಂತ ಅವಶ್ಯಕ ಆಗುತ್ತೆ. ಅದರ ಜೊತೆಯಲ್ಲಿ ಈಗ ಎಷ್ಟೋ ಮುದ್ರೆಗಳನ್ನು ಹೇಳಿದ್ದೀನಿ. ಆ ಮುದ್ರೆಗಳನ್ನು ಮಾಡಿ ನಿಮ್ಮ ಜೀವನದಲ್ಲಿ ಏನಾದರೂ ಎಡರು ತೊಡರುಗಳನ್ನು ಕೂಡ ಸರಿದಿದ್ದುವಂಥ ಕೆಲಸ ಎಷ್ಟೋ ಮುದ್ರೆಗಳು ಹೇಳಿದ್ದೀನಿ. ನೀವು ಆಗಲೇ ಮಾಡಿದ್ದೀರಿ, ಮಾಡಿ ಅದರ ಅನುಭವಕ್ಕೆ ತಂದಿರಬಹುದು. ಹೊಸಬರಾಗಿದ್ದಲ್ಲಿ ಆ ವಿಡಿಯೋಗಳನ್ನು ಮತ್ತೊಮ್ಮೆ ನೋಡಿ, ಮತ್ತೆ ಮರಳಿ ನೋಡಿದಾಗ ನಿಮಗೆ ಏನೋ ಒಂದು ರೀತಿ ಬದಲಾವಣೆಗಳು ಕಾಣ್ತಾ ಬರುತ್ತೆ. ಆ ಬದಲಾವಣೆಯೇ ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆ ಟರ್ನಿಂಗ್ ಪಾಯಿಂಟಿಗೆ ವಾಪಸ್ ಬಂದು ಉತ್ತಮ ವ್ಯಕ್ತಿಗಳಾಗಿ, ಆರೋಗ್ಯವಂತರಾಗಿ, ಶ್ರೀಮಂತರಾಗಿ, ನಿಮ್ಮ ಜೀವನ ಹಾಸ್ಯಭರಿತವಾಗಿರಲಿ. ನಿಮ್ಮ ನಗು ಎಂದೂ ಕೂಡ ಹಾಗೆ ಮಾಸದೆ ಹಾಗೇ ಇರಲಿ. ನಿಮ್ಮ ಮನೆಯ ವಾತಾವರಣ ನಕಾರಾತ್ಮಕ ಧೋರಣೆಯಿಂದ ಚಿಂತನೆ ಮಾಡದೆ ಸಕಾರಾತ್ಮಕ ಧೋರಣೆಯಲ್ಲಿ ನಿಮ್ಮ ಮನೆ ಸಕಾರಾತ್ಮಕದಿಂದ ತುಂಬಿ ತುಳುಕಲಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣವೇ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಆದರೆ ಬೇಗ ಮಲಗಿ, ಬೇಗ ಹೇಳುವಂಥ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಶುಭ ದಿನ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.